ರಜತ್ ಪಟಿದಾರ್ದು ವರ್ಸ್ಟ್ ಬಾಡಿ ಲ್ಯಾಂಗ್ವೇಜ್. 36 ಬಾಲ್ಸ್ 62 ಏನೇನೋ ಅಲ್ಲ IPL ಅಲ್ಲಿ. ಹೊಡಿಬೇಕು ರನ್ಸು ಅಂತ ಇಂಟೆಂಟ್ ಇಲ್ಲ, ಸಿಂಗಲ್ ತಳ್ತವ್ರೆ ಅಂತ ಸಿಚುವೇಶನ್ ಅಲ್ಲಿ ಸಿಂಗಲ್ ತಳ್ಳೋದಲ್ಲ. ಕಪ್ ಗೇಜ್ ಇಲ್ಲ IPL ನೋಡಲ್ಲ. ವೆಲ್ಕಮ್ ಬ್ಯಾಕ್. ನಿನ್ನೆ RCB ಮತ್ತೆ SRH ಮ್ಯಾಚ್ ಮುಗ್ದಿದ್ದೆ, ಸೊ ಅದ್ರ ಬಗ್ಗೆ ಮಾತಾಡೋಣ, ಡಿಸ್ಕಸ್ ಮಾಡೋಣ ಅಂತ ಬಂದಿದೀವಿ. ಸೊ ದೀಕ್ಷಿ ಏನ್ ಅನ್ಸ್ತಪ್ಪ ಮ್ಯಾಚ್ ನೋಡಿ? ಎಲ್ಲ ಬೇಜಾರ್ ಅನ್ಸ್ತ ಅಷ್ಟೇ. ಅಂದ್ರೆ ಕೆಲವೊಂದ್ ಬ್ಯಾಟ್ಸ್ಮನ್ ಹಂಗೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು. ಟಾಪ್ ಆರ್ಡರ್ ಚೆನ್ನಾಗೈತೆ ಅನ್ನೋದು ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಬ್ಯಾಟಿಂಗ್ ಕೊರತೆ ಅಂತ ಏನಿಲ್ಲ, ಬಟ್ ಆದ್ರೆ ಟೀಮ್ ಡೇವಿಡ್ ಇಂಜೂರ್ ಆಗಿದ್ದೆ ಬೇಜಾರಾಗಿದ್ದು. ಫಸ್ಟ್ ಮ್ಯಾಚ್ ಸೋಲಕ್ ಕಾರಣ ಬೌಲಿಂಗ್. ಇನ್ನು 30 ರನ್ ಸ್ವಲ್ಪ ಕಮ್ಮಿ ಕಟ್ ಹಾಕ್ಬೋದಾಯ್ತು, ಇನ್ನೊಂದ್ 30 ರನ್ಸ್ ಕಮ್ಮಿ ಕಟ್ ಹಾಕ್ಬೋದಾಯ್ತು. ಈ ಎಕ್ಸ್ಪೆನ್ಸಿವ್ ಆಗ ಎಲ್ಲ ಬೌಲರ್ಸ್ ಎಕ್ಸ್ಪೆನ್ಸಿವ್ ಆದ್ರು. ಅದ್ರಲ್ಲಂತೂ ಶ್ರೇಯಸ್ ಶರ್ಮಾ ಇರೋ ಒಬ್ರು ಸ್ಪಿನ್ನರು, ಲೆಗ್ ಸ್ಪಿನ್ನರು ಚೆನ್ನಾಗಿ ಡೆಲಿವರ್ ಮಾಡ್ಬೇಕಾಗಿದ್ದೆ. ಅವರು ಅಟ್ಲೀಸ್ಟ್ ವಿಕೆಟ್ ಬರದೇ ಇದ್ರು ಪರವಾಗಿಲ್ಲ, ಓವರ್ ಕಂಟ್ರೋಲ್ ಮಾಡ್ಬೇಕಾಯ್ತು. ಬಟ್ ಅವ್ರ ಓವರ್ ಅಲ್ಲೇ ಜಾಸ್ತಿ ರನ್ ಬಂದಿತ್ತು, ಲೀಕ್ ಆಗಿದೆ ಅಲ್ಲಿ. ಸೃಜನ್ ನಿನ್ಗೆ ಏನ್ ಅನ್ಸ್ತು? ಬೌಲಿಂಗ್ ಡಿಪಾರ್ಟ್ಮೆಂಟ್ ಬೌಲಿಂಗ್ ಏನಿಲ್ಲ ಮಚ್ಚ, ಅಂದ್ರೆ ಬೌಲಿಂಗ್ ಏನಿಲ್ಲ ಅಂತಲ್ಲ, ಬೌಲಿಂಗ್ ಅಲ್ಲಿ ಬ್ಲಂಡರ್ ಆಯ್ತು. ಫಸ್ಟ್ ಹಾಫ್ ಅಲ್ಲಿ 235 ಸ್ಕೋರ್ ಬೋರ್ಡ್ ಹಾಕ್ಬಿಟ್ರು ಅಂದಾಗ ಹೌದು ಬೌಲಿಂಗ್ ಅಲ್ಲಿ ಬ್ಲಂಡರ್ ಆಗಿದೆ. ಬಟ್ ಇನ್ ಬ್ಯಾಟಿಂಗ್ ಅಂತ ಬಂದಾಗ ಅಪ್ರೋಚ್ ಕರೆಕ್ಟ್ ಆಗಿರ್ಬೇಕಿತ್ತು. ವಿರಾಟ್ ಕೊಹ್ಲಿ ಹಿಲ್ ಸಾಲ್ಟ್ ಅಪ್ರೋಚ್ ಹಿಂದಿ ಸಗದಾಗಿತ್ತು, ಒಳ್ಳೆ ಬೇಸ್ಮೆಂಟ್ ಹಾಕೊಟ್ಟಿದ್ದು. ಆಮೇಲಿಂದ ಬಂದಿದ್ ಬ್ಯಾಟ್ಸ್ಮನ್ ಗಳ್ದೆಲ್ಲ ಜಿತೇಶ್ ಶರ್ಮಂದೊಂದು ಲೆಕ್ಕ ಚೆನ್ನಾಗ್ ಆಡ್ದ ಅವನು, ಬಿಟ್ರೆ ಇನ್ನೆಲ್ಲ ಅಷ್ಟಕ್ಕಷ್ಟೇ. ಟಿಮ್ ಡೇವಿಡ್ ಹೌದು ಎಕ್ಸೆಪ್ಷನ್, ಇದು ಏನೋ ಇಂಜುರಿ, ಬಟ್ ಮಿಕ್ಕವ್ರು ಇನ್ನ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರ್ಬೇಕಿತ್ತು. ವಿಶಾಲ್ ನಿನ್ಗೆ ಏನ್ ಅನ್ಸ್ತು? ನಮಗೆ ಸೇಮ್ ಒಪಿನಿಯನ್. ನನ್ಗೆ ಏನ್ ಅನ್ಸ್ತು ಅಂದ್ರೆ ಬೌಲಿಂಗ್ ಇದೆ ಮಚ್ಚ, ಮೇನ್ ಅಂದ್ರೆ ಮೇನ್ ಬೌಲಿಂಗ್. ಆ ಲೆಂತ್ ಲೈನ್ ಸೀರಿಯಸ್ಲಿ 20 days ಬ್ರೇಕ್ ಆಗಿದೆ, ಇನ್ನ ಇಂಪ್ರೂವ್ ಆಗಿರ್ತಾರೆ, ಬೌಲರ್ಸ್ ರೆಸ್ಟ್ ಸಿಕ್ಕಿರುತ್ತೆ ಅಂದ್ರೆ. ಲೆಂತ್ ಲೈನ್ ಏನ್ ಮಚ್ಚ, ಅವ್ರ ಲೈಕ್ ಏನಂತಾರಲ್ಲ ಸ್ಟ್ರೆಂತ್ ಅಂತಾರಲ್ಲ, ಅದಕ್ಕೆ ಬೌಲ್ ಮಾಡ್ತಾ ಇದಾರೆ. ಇಶಾನ್ ಕಿಶನ್ ನಿಂಗೆ ಗೊತ್ತು, ಆಫ್ ಟ್ರ್ಯಾಕ್ ಅಥವಾ ಅವ್ರ ಲೆಂತ್ ಹಾಕೊಟ್ರೆ ಹೆಂಗ್ ಹೊಡಿತಾರೆ ಅಂತ. ಮ್ಯಾಕ್ಸಿಮಮ್ ಸ್ಪಿನ್ನರ್ಸ್ ಎಲ್ಲ ಮಾಡಿತ್ತು, ಎಷ್ಟು ಫುಲ್ ಟಾಸ್ ಗಳು ಹಾಕಿದ್ರು ನಿನ್ನೆ 6 ಹೊಡ್ಸ್ಕೊಂಡಿದ್ರಲ್ಲಿ. ನನಗೆ ಮೈನಸ್ ಅನ್ಸಿದ್ದೆ ಪಡಿತಾರ್ ಬ್ಯಾಟಿಂಗ್ ಅಪ್ಪ. ಅಲ್ಲೇ ಸ್ವಲ್ಪ ವೀಕ್ ಲೈನ್ ಚೈನ್ ಆಗಿದ್ದು, ವೀಕ್ ಲಿಂಕ್ ಆಗಿದ್ದು ಅಲ್ಲೇ. ಬ್ಯಾಟಿಂಗ್ ಅಂತ ಬಂದ್ರೆ ಮಾತ್ರ ಕೊಹ್ಲಿ ಮತ್ತೆ ಫಿಲ್ ಶಾರ್ಟ್ ಎಕ್ಸೆಪ್ಷನ್, ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ್ರು. ಈವನ್ ಫಿಲ್ ಶಾರ್ಟ್ ನಂಗೆ ಆಕ್ಚುಲಿ ಸ್ಟಾರ್ಟಿಂಗ್ ಏನಪ್ಪ ಹಿಂಗ್ ಆಡ್ತಾವ್ರಲ್ಲ, 10 ಬಾಲ್ಗೆ 11 ಹೊಡೆದವ್ರೆ, ಏನ್ ಆಡ್ತಾವ್ರ ಇವತ್ತು ಅನ್ಕೋತಾ ಇದ್ದೆ. ಬಟ್ ಆಮೇಲೆ ಚಾರ್ಜ್ ಮಾಡಿದ್ದು 26 ಬಾಲ್ಗೆ 50. ಅಲ್ಲಿ ಬ್ರೇನ್ ಫೇಲ್ ಅನ್ಸಿದ್ದೆ ಮಚ್ಚ. ರಜತ್ ಪಟಿದಾರ್ ರನ್ ಔಟ್. ಎಷ್ಟು ಕಾಶಿಯಸ್ ಆಗಿರ್ಬೇಕು ಮಚ್ಚ ಇಂತ ಸ್ಟೇಜ್ ಅಲ್ಲಿ. ಆತರ ಅಂದ್ರೆ ಸುಮ್ನೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಏನ್ ಡೈರೆಕ್ಟ್ ಇಟ್ಟು ಹೊಡೆದ್ರೆ ಹೊಡಿದೇ ಇದ್ರೆ ನಾಟ್ ಔಟ್ ಆತರ ಅಂತ. ಅಲ್ಲಿ ಓಡಕ್ಕೂ ಟ್ರೈ ಮಾಡಿಲ್ಲ ಪಟಿದಾರ್ ಅಲ್ಲಿ. ನನ್ಗಂತ ಅವ್ರಿಗೆ ಇಂಟೆಂಟ್ ಆಡ್ಬೇಕು ಅಂತ. ರಜತ್ ಪಟಿದಾರ್ದು ವರ್ಸ್ಟ್ ಬಾಡಿ ಲ್ಯಾಂಗ್ವೇಜ್, ಇನ್ನ ಥ್ರೋನೇ ಮಾಡಿಲ್ಲ, ಫುಲ್ ಅದನ್ನೇ ಅಂದಿದ್ದು ಮಗ. ಅಲ್ಲಿ ಔಟ್ ಹೊಡೆದ್ರೆ ಔಟ್ ಆಗ್ತೀನಿ, ಇಲ್ಲ ಅಂದ್ರೆ ಒಬ್ರು ಸೇಫ್, ಆತರ ಆಡ್ತಾ ಇದಾರೆ. ನನಗೆ ನಿಜ ನಂಗೆ ಆ ಮೈಂಡ್ ಥಿಂಕಿಂಗ್ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತಮ್ಮ. ಯಾವ್ದೇ ಪ್ಲೇಯರ್ ಆಗಿರ್ಲಿ, ಬೇರೆ ಟೀಮ್ ಆಗಿರ್ಲಿ, ನಮ್ ಟೀಮ್ ಆಗಿರ್ಲಿ. 36 ಬಾಲ್ಸ್ 62 ಏನೇನೋ ಅಲ್ಲ IPL ಅಲ್ಲಿ. ಹೌದು, ಇನ್ನ 8 ವಿಕೆಟ್ಸ್ ಕೈಯಲ್ಲಿ ಐತೆ. ಆರಾಮಾಗಿ ಗೆಲ್ತಾರೆ ಅನ್ಕೊಂಡಿದ್ರೆ 1-8 ವಿಕೆಟ್ ಏನು ಪಟ 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 ಅಂತ ಉದ್ರೋದು. ಮತ್ತೆ ನನ್ ಪ್ರಕಾರ ಟಿಮ್ ಡೇವಿಡ್ ಏನಾದ್ರು ಇಂಜುರಿ ಆಗಿದೆ ಅಂದ್ರೆ ಪಕ್ಕ ಸ್ಕೋರ್ ಮುಂದೆ ಹೋಗೋದು, ಅಟ್ಲೀಸ್ಟ್ ಹತ್ರನಾರು ಹೋಗೋದು. ನೆಟ್ ರನ್ ರೇಟ್ ಡೇವಿಡ್ ಫಸ್ಟ್ ಸ್ಟ್ರೈಕ್ ಚೇಂಜ್ ಮಾಡ್ತಾರೆ. ಇನ್ನು 15 ಬಾಲ್ ಇತ್ತು ಟಿಮ್ ಡೇವಿಡ್ ಬಂದಾಗ, ಅಟ್ಲೀಸ್ಟ್ ಒಂದು 40 ರನ್ಸ್ ಆದ್ರೂ ಕಲೆ ಹಾಕೋರು ಅವ್ರು. 45 50 ಸಮಥಿಂಗ್ ಬೇಕಾಗುತ್ತೋ. ಅದೇ ಅವ್ನಿಗೆ ಫಾರ್ಮ್ ಇದೆ ಇಂಜುರಿ. ಕೊಹ್ಲಿ ಇದಾರೆ ಅಂದ್ರೆ ಯಾರಾದ್ರೂ ಡೆಬ್ಯೂಟೆಂಟ್ ಲೆಗ್ ಸ್ಪಿನ್ನರ್ ಇದ್ಬಿಟ್ರೆ ಮುಗೀತ್. ಅವ್ರು ಹೊಡೆದ್ರೆ 1 ವಿಕೆಟ್ ಅವ್ರು ಕೊಡ್ತಾರೆ ಅನ್ನೋದು ಅವಾಗಿಂದ ಅನ್ಕೊಂಡ್ ಬಂದಿರೋದು. ನಿನ್ನೆನೂ ಹಂಗೆ ಆಗೋಯ್ತು. ಸಂಪ್ರದಾಯ ಫಾಲೋ ಮಾಡಿ ಕೊಹ್ಲಿ ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಔಟ್ ಆಗಿದ್ರೆ ಮತ್ತೆ ಸೀನ್ ಬೇರೆ ತರ ಇರ್ತಾ ಇತ್ತೇನೋ. 160-64 ಅವ್ರೇನೋ ಇದ್ಬಿಟ್ಟಿದ್ರೆ ನನ್ ಪ್ರಕಾರ ಚೇಂಜ್ ಮಾಡ್ಬಿಡೋರು. ಅಂದ್ರೆ ಅವ್ರೇನೆ ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟ್ ಆಗಿ
ಮತ್ತೆ ನಿನ್ನೆ ಏನ್ ಲೈಕ್ ತುಂಬಾ ಪವರ್ ಹಿಟ್ಟಿಂಗ್ ಅಲ್ಲಿ ಹೊಡೆದ್ರು ಅಂತಾನು ಹೇಳಕ್ ಆಗಲ್ಲ. ಕೊಹ್ಲಿ ಸಿಂಪಲ್ ಶಾಟ್ಸ್ ಗಳು ಹೊಡೆದ್ರು ನಿನ್ನೆ, ರಿಸ್ಕ್ ತಗೊಳ್ಳಿಲ್ಲ ಎಲ್ಲ. ಇಶಾನ್ ಮೆಲಿಂಗ್ ಒಂದ್ 6 ಹೊಡೆದ್ರು, ಅದೊಂದ್ ಬಿಟ್ರೆ ಮಿಕ್ಕಿದೆಲ್ಲ ಫ್ರೀ ಆಗಿ ಆಡಿದ್ರು. ಏನ್ ಜಾಸ್ತಿ ಟೆನ್ಷನ್ ಇಲ್ಲ, ಜಾಸ್ತಿ ಪವರ್ ಹಿಟ್ಟಿಂಗ್ ಇಲ್ಲ, ಜಸ್ಟ್ ಹೆಚ್ ಕೊಟ್ 4 ಹೊಡಿತಾ ಇದ್ರು. ನನಗೆ ನೀನು ನಗುವಟ್ಟಿ ನಿತೀಶ್ ಕುಮಾರ್ ರೆಡ್ಡಿಗೆ ಹತ್ರನೇ ಸುಮಾರು 4 ಹೋದ ಕೊಹ್ಲಿ. ಅದು 2 ಮಿಸ್ಫೀಲ್ಡ್ ಮಾಡಿದ್ದೆ, ಇದು ಹೋಗ್ಬಿಟ್ಟಿದ್ದೆ. ಹೇಳಿ. ಮಗ LSG ಮೇಲೆ ಪ್ರಾಬಲಿ ಜಾಕೋಬ್ ಬೆತ್ತಲ್ ಅವೈಲೇಬಲ್ ಇರ್ತಾರೆ ಅನ್ಸುತ್ತೆ. ಹೌದು, ಓಕೆ, ನಾಳಿದ್ದೆ ಅಲ್ವಾ? ಲುಂಗಿ ನಿಗದಿ ಬದಲು ಅವ್ರನ್ನ ಆಡ್ಸಿ ಇಬ್ರು ಫಾಸ್ಟ್ ಬರೋರ್ ಸಾಕು. ರೊಮೇರೋ ಶೆಫರ್ಡ್ 2 ಓವರ್ ಮಾಡ್ತಾರೆ. LSG ಮೇಲೆ ಹೇಳ್ತಾರೆ ಅದು. ಅಟ್ ಲೀಸ್ಟ್ ಅದು ಮ್ಯಾಚ್ ಗೆದ್ರೆ ಟಾಪ್ 2 ಆರು ಲೈಕ್ ಚಾನ್ಸ್ ಇರುತ್ತೆ. ಇವತ್ತು T1 ಅನೌನ್ಸ್ಮೆಂಟ್ ಆಯ್ತಂತಲ್ಲಪ್ಪ. ಮಧ್ಯಾಹ್ನ ಪ್ರೆಸ್ ಮೀಟಿಂಗ್ ಆಯ್ತಂತೆ. ನಿಮ್ ಪ್ರಕಾರ ಯಾರು ಹೊಸ ನ್ಯೂ ಎಂಟ್ರಿ ಆಗ್ಬೋದು ಟೆಸ್ಟ್ಗೆ? ಏಯ್ ತಗದ ಒಂದ್ ಕಿತಾಕ್ ಮೇಲೆ ನಮ್ದು ಇಲ್ಲಿ ದೂರ್ ಬಾಗ್ಲಾಗಿದೆ ನಮ್ RCB. ಇವನ್ ಚಿಂತೆ ನೋಡಲ್ಲಿ ಟೆಸ್ಟ್ ಅಂತೆ. ಅದಕ್ಕೆ ಬೇರೆ ವಿಡಿಯೋ ಮಾಡೋಣ ದೀಕ್ಷಿತ್. ಆಯ್ತು ಸುಜನ್ ರಾಜ್. ಅದೇ ಕರೆಕ್ಟ್. ಈಗ ಟಿಮ್ ಡೇವಿಡ್ ಇಲ್ಲ ಅಂದ್ರೆ ನೀನ್ ಜಾಕೋಬ್ ಬೆತ್ತಲ್ ನಾಕೋ ಬತ್ತೀಯಲ್ಲ, ಮತ್ತಿನ್ನೇನು ಇವನ್ ಲುಂಗಿ ಅನ್ಗಡಿನ್ ಟಚ್ ಮಾಡೋದೇನ್ ಇರಲ್ವಲ್ಲ. ಲುಂಗಿ ಟಚ್ ಮಾಡೋದೇನು ಇರೋದಿಲ್ಲ, ಒಳ್ಳೇದು. ಅಲ್ಲ ಮಗ, ಅದ್ ಬರೀ LSG ಮ್ಯಾಚ್ ಮಾತ್ರ. ಅಕಸ್ಮಾತ್ ಪ್ಲೇ ಅವೈಲೇಬಲ್ ಇಲ್ಲ ಅಂದ್ರೆ ಯಾರು ಟಿಮ್ ಡೇವಿಡ್ ಪ್ಲೇ ಆಫ್ ಅಷ್ಟ್ರಲ್ಲಿ ರೆಸ್ಟ್ ಮಾಡ್ಬೋದು. ಸ್ವಲ್ಪ ಟಾಪ್ ಆರ್ಡರ್ ಅಲ್ಲೇ ಕಳ್ಸಿ. ಮಯಾಂಕ್ ಪ್ಲೇಸ್ ಇವಾಗ ಮಯಾಂಕ್ ಅಗರ್ವಾಲ್ ಏನ್ ಜಾಗದಲ್ಲಿ ಬರ್ತವ್ರೆ ಆ ಜಾಗದಲ್ಲಿ ಜಾಕೋಬ್ ಬೆತ್ತಲ್ ಆಡ್ಸಿ. ಮಯಾಂಕ್ ಅಗರ್ವಾಲ್ ಸ್ವಲ್ಪ ಇನ್ನೊಂಚೂರು ಲೇಟ್ ಆಗಿ ಬಂದ್ರೆ ಆ ಜಾಗಕ್ಕೆ ಫಿಟ್ ಆಗ್ಬೋದು. ಬಿಡು, ನಾನು ತುಂಬಾ ವಿಡಿಯೋಗಳು ಹಿಂದೆನೆ ಹೇಳಿದೆ, ರಜತ್ ಪಟಿದಾರ್ ಇಂಟೆಂಟ್ ಇಲ್ಲ, ಹೊಡಿಬೇಕು ರನ್ಸು ಅಂತ ಇಂಟೆಂಟ್ ಇಲ್ಲ, ಸಿಂಗಲ್ ತಳ್ತವ್ರೆ. ಅಂತ ಸಿಚುವೇಶನ್ ಅಲ್ಲಿ ಸಿಂಗಲ್ ತಳ್ಳೋದಲ್ಲ. ಏನ್ RCBಗೆ ಎಷ್ಟೊಂದು ವಿನ್ನಿಂಗ್ ರನ್ಸ್ ಗಳೆಲ್ಲ ಹೊಡೆದವ್ರೆ. ಎಷ್ಟೋ ಸತಿ ರಜತ್ ಪಟಿದಾರ್ ಇಂದಾನೆ RCB ಗೆದ್ದೈತೆ. ಆತರ ಸಿಚುವೇಶನ್ ಗಳು ಎಷ್ಟೊಂದೈತೆ. ಬಟ್ ಇವಾಗ ಸದ್ಯಕ್ಕೆ ರಜತ್ ಪಟಿದಾರ್ ಕರೆಕ್ಟ್ ಆಗಿ ಇಲ್ಲ ಅಂದಾಗ ಸ್ವಲ್ಪ ವರ್ಕ್ ಮಾಡ್ಕೊಂಡ್ ಬರ್ಬೇಕು ಅನ್ಸುತ್ತೆ. ಮತ್ತೆ ಬಾಡಿ ಅವ್ರೊಬ್ರು ಬಂದ್ರೆ ಟೀಮ್ ಬೇರೆ ಲೆವೆಲ್ ಕಾಣತ್ತೆ ಮಗ. ಹೆಂಗಿದ್ರು ಟಾಪ್ 2 ರನ್ ಬರ್ತೈತೆ, ಅವರು ಬಂದ್ಬಿಟ್ರಂತ ಪಾರ್ಟಿಗೆ. ನಿನ್ನೆ ಇವ್ರು ಮಾಡಿರೋ ಕೆಲ್ಸಕ್ಕೆ RCB ಇವತ್ತು ನಾವು PBKS ಮ್ಯಾಚ್ ನೋಡ್ಬೇಕು ಕೂತ್ಕೊಂಡು. ಸೋಲಿಸ್ಬೇಕೀಗ ಅವ್ರನ್ನ. ಕಷ್ಟ ಇವತ್ತು ಮಚ. ಲೈಕ್ DC ಎಷ್ಟ್ ಚೆನ್ನಾಗಿಲ್ಲ ಟೀಮ್ ಬೌಲಿಂಗ್. ಡೆಲ್ಲಿ ನೋಡ್ತಾ ಇದೆಯಲ್ಲಪ್ಪ ಪರ್ಫಾರ್ಮ್ ಮಾಡ್ತಿರೋದು. ಡೆಲ್ಲಿನ ಮುಂಬೈ ಮೇಲೆ ಗೆಲ್ತಾರೆ ಅಂತಾನೆ ಅನ್ಕೊಂಡಿದ್ದೆ. ಏನಪ್ಪ ನೋಡು, ಕ್ಯಾಲ್ಸಿ ಹಿಡ್ಕತಾ ಇರ್ಲಿಲ್ಲ. ಕ್ಯಾಲ್ಸಿ ಹಿಡ್ಕೊಳ್ದೆ ಇರೋ ಪರಿಸ್ಥಿತಿ ಅನ್ಕೊಂಡಿದ, ಹಿಡಿಸ್ಬಿಟ್ರು ಮನೆಗೆ. ಟಾಪ್ ಟಾಪ್ 2ಗೆ ಇದು ಟಾಪ್ 2 ಕ್ಯಾಲ್ಸಿ ಕಣಪ್ಪ. ಅವಾಗ ಪ್ಲೇ ಆಫ್ ಗೆ ಕ್ಯಾಲ್ಸಿ ಇಂಪ್ರೂವ್ಮೆಂಟ್ ಆಗಿದೆ. ಇಂಪ್ರೂವ್ಮೆಂಟ್, ಗುಡ್ ಇಂಪ್ರೂವ್ಮೆಂಟ್. ಫಿಕ್ಸ್ ಆಗಿ ಹೋಗಿದ್ರಿ ಈ ಸಲಿ. ಕಪ್ ಗೆದ್ದಿಲ್ಲ IPL ನೋಡೋಣ. ನಾವು ನೋಡ್ತೀವಿ, ಬಟ್ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗುತ್ತೆ ನೋಡೋದು ಅಷ್ಟೇ. ಲೆಸ್ ದೆನ್ 1 minute ಎಂಡ್ ಮಾಡಪ್ಪಲ್ಲ. ಸರಿ ಆಯ್ತು, ಬಾಯ್ ಬಾಯ್.